ಇನ್ನ ಗವರ್ನರ್ ಈಗ ಕೆಲವೊಂದು ಅಂಶಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿದಾರಲ್ಲ, ಗವರ್ನರ್ ಬೆಂಬಲಕ್ಕೆ ಈಗ ನಿಂತಿರುವಂತದ್ದು ಮೈತ್ರಿ ನಾಯಕರು. ಇಂದು ಜಿ ರಾಮ್ಜಿ ಬಗ್ಗೆ ಚೌಹಾಣ್ ಮತ್ತು ಎಚ್ಡಿಕೆ ಪಾಠವನ್ನ ಮಾಡಲಿದ್ದಾರೆ ಮೈತ್ರಿ ಶಾಸಕರು. ಗವರ್ನರ್ ಬೆಂಬಲಕ್ಕೆ ನಿಂತಿದ್ದಾರೆ ಮೈತ್ರಿ ನಾಯಕರು. ನಿಂತ್ಕೊಳ್ದಲ್ಲೇ ಇನ್ನೇನು ಮಾಡ್ತಾರೆ? ನಿಂತ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಯಾವುದಕ್ಕೆ ವಿರೋಧ ಮಾಡುತ್ತೆ ಅದಕ್ಕೆ ಪರವಾಗಿ ನಿಂತ್ಕೊಳ್ಳುವಂಥದ್ದು ವಿರೋಧ ಪಕ್ಷಗಳ ಕೆಲಸ ಅನ್ನಂಗೆ ಆಗಿದೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪಾಠವನ್ನ ಮಾಡ್ತಾ ಇದ್ದಾರೆ. ದೋಸ್ತಿ ಶಾಸಕರಿಗೆ ವಿವರಿಸಲಿರುವಂಥದ್ದು ಚೌಹಾಣ್ ಮತ್ತು ಕುಮಾರಸ್ವಾಮಿ. ಈ ಜಿ ರಾಮ್ಜಿ ಇದೆಯಲ್ಲ, ಅದೇನು ಎತ್ತ ಅನ್ನುವಂಥದ್ರ ಬಗ್ಗೆ ವಿವರಿಸ್ತಾರಂತೆ. ಭಾಷಣ ಓದದಂತೆ ಗವರ್ನರ್ಗೂ ಕೂಡ ಬಿಜೆಪಿ ಮನವಿ. ಅಂದ್ರೆ ಇರುವಂತ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ನೀವು ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ. ಮೊದಲ ದಿನದ ಅಧಿವೇಶನದಲ್ಲೇ ಗದ್ದಲ ಎದ್ದೇಳುವಂತ ಎಲ್ಲ ಸಾಧ್ಯತೆ ಇದೆ. ಪ್ರತಿ ಮಾಹಿತಿ ಕಲೆ ಹಾಕ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ. ಗವರ್ನರ್ ನಡೆ, ವಿಪಕ್ಷಗಳ ನಡೆ ಗಮನಿಸ್ತಾ ಇದ್ದಾರೆ ಸಿಎಂ. ಕಾನೂನು ಹೋರಾಟ ಮಾಡಲಿಕ್ಕೂ ಕೂಡ ಮುಂದಾಗಲಾಗುತ್ತೆ. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ವಿಪಕ್ಷಗಳಿಗೆ ಟಕ್ಕರನ್ನ ಕೊಡ್ಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ಒಂದು ಜನರ ಸರ್ಕಾರ ಅಂದ್ರೆ ಜನರಿಂದ ಆಯ್ಕೆ ಆಗಿರುವಂತ ಸರ್ಕಾರ ನಿರ್ಣಯಗಳನ್ನ ಕೈಗೊಂಡಂತ ಸಂದರ್ಭದಲ್ಲಿ ರಾಜ್ಯಪಾಲರ ಕೆಲಸ ಏನು? ಅವರೇನು ಮುಖ್ಯಮಂತ್ರಿನ ಅಲ್ಲ, ರಾಜ್ಯಪಾಲರು ಹೇಳಿದಂತೆ ಮಾಡಬೇಕಾದಂಥದ್ದು ಆಗತ್ತೆ ಕೆಲಸ. ಆದ್ರೆ ಅದನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ವಿರೋಧ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ತಿಮ್ಮೇಗೌಡರ, ಇಲ್ಲಿ ಪ್ರಮುಖವಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಕೂಡ ಎದುರಾಗಿರುವಂಥದ್ದು ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಟಕ್ಕರನ್ನ ಕೊಡ್ಲಿಕ್ಕೆ, ಮತ್ತೆ ಕಾಂಗ್ರೆಸ್ನವರು ವಿರೋಧ ಪಕ್ಷಗಳಿಗೆ ಮತ್ತೆ ಗವರ್ನರ್ಗೂ ಕೂಡ ಯಾವ ರೀತಿಯಾಗಿ ಅವರು ಕೂಡ ತಿರುಗೇಟನ್ನ ಕೊಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಅಂತ? ಯಾವ ರೀತಿಯಾಗಿ ಅಂದ್ರೆ ರಾಜ್ಯಪಾಲರ ನಡೆಯನ್ನೇ ಒಂದ್ ರೀತಿ ಅಧಿವೇಶನದಲ್ಲಿ ಸದನದ ಒಳಗಡೆ ಒಂದ್ ರೀತಿ ಖಂಡಿಸುವಂತದ್ದು, ಅಂತದೊಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ಳುವಂಥದ್ದು. ಮತ್ತೊಂದು ಕಡೆಯಾಗಿ ಕಾನೂನಾತ್ಮಕವಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡುವಂತದ್ದು, ಅಂದ್ರೆ ರಾಜ್ಯಪಾಲರ ನಡೆಯನ್ನ ಪ್ರಶ್ನಿಸಿ. ಯಾಕಂತ ಹೇಳಿದ್ರೆ ಸಚಿವ ಸಂಪುಟದಲ್ಲಿ ಅನುಮೋದನೆಗೊಂಡು ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವಂತ ಭಾಷಣವನ್ನ ಓದುವಂತದ್ದು ರಾಜ್ಯಪಾಲರ ಒಂದು ಕಟ್ಟಳೆ. ಸೊ ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರು ಈ ರೀತಿಯಾದಂತ ಒಂದು ಆಟಕ್ಕೆ ಬಿದ್ದಿರ್ತಕ್ಕಂಥದ್ದು, ಅಂದ್ರೆ ಎಲ್ಲ ಒಂದ್ ಕಡೆಗೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಒಂದು ಭಾಷಣವನ್ನೇ ತಿರಸ್ಕಾರ ಮಾಡುವಂತ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ಸರಿಯಲ್ಲ. ಮತ್ತೊಂದು ಕಡೆಯಾಗಿ ಯಾಕಂತ ಹೇಳಿದ್ರೆ ಈ ಒಂದು ರಾಮ್ಜಿ ಜನವಿರೋಧಿ ಕಾಯ್ದೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತ ಒಂದು ಅಧಿವೇಶನವನ್ನ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಈ ರೀತಿಯಾದಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು ಸರಿಯಲ್ಲ. ವಾಡಿಕೆಯಂತೆ, ಸಂಪ್ರದಾಯದಂತೆ ವರ್ಷಾರಂಭದ ಮೊದಲ ಅಧಿವೇಶನದಲ್ಲಿ ಇದನ್ನ ಅಂದ್ರೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವಂತ ಭಾಷಣವನ್ನು ಓದಬೇಕಾಗುತ್ತೆ. ಮತ್ತೊಂದು ಕಡೆಗೆ ರಾಜ್ಯಪಾಲರು ಸದನಕ್ಕೆ ಬರಲೇಬೇಕು. ಸಂವಿಧಾನದ ನಿಯಮಾವಳಿಗಳ ಪ್ರಕಾರ ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಆಗಮಿಸಿ ಭಾಷಣವನ್ನ ಮಾಡಬೇಕಾಗುತ್ತೆ. ಆದ್ರೆ ಭಾಷಣವನ್ನ ಮಾಡುವಂತದ್ದು ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದ್ರೆ ಸದನಕ್ಕೆ ಬಿಜೆಪಿ ಏನ್ ನಿರ್ಧಾರ ಮಾಡ್ತಾ ಇದೆ ಇವತ್ತು ಅಂತ? ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆ ವಿಚಾರವಾಗಿಯೇ ಏನು ಸರ್ಕಾರದ ವಿರುದ್ಧ ಮುಗಿ ಬೀಳುವಂತದ್ದು. ಮತ್ತೊಂದು ಕಡೆಯಾಗಿ ಈ ಒಂದು ರಾಮ್ಜಿ ವಿಚಾರವಾಗಿ ಅಂದ್ರೆ ಕಾಯ್ದೆ ವಿಚಾರವಾಗಿ ಪಕ್ಷದ ಶಾಸಕರುಗಳು ಅಂದ್ರೆ ಮೈತ್ರಿ ಪಕ್ಷದ ಶಾಸಕರುಗಳೇ, ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಷದ ಶಾಸಕರುಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಸದನದ ಒಳಗೆ ಮತ್ತೆ ಹೊರಗೆ ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ನಿಟ್ಟಿನಲ್ಲಿಯೂ ಕೂಡ ಪಕ್ಷದ ಶಾಸಕರಿಗೆ ಪಾಠ ಹೇಳುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ. ಸದನದ ಒಳಗೆಯೂ ಕೂಡ ಸರ್ಕಾರದ ವಿರುದ್ಧ ಮುಗಿ ಬೀಳುವಂತದ್ದು. ಅಂದ್ರೆ ರಾಜ್ಯಪಾಲರೇ ನಿಮ್ಮ ಒಂದು ನಿರ್ಧಾರ, ನಿಮ್ಮ ಒಂದು ನಿಲುವನ್ನ ಖಂಡಿಸ್ತಾ ಇದ್ದಾರೆ, ನಿಮ್ಮ ಒಂದು ನಿರ್ಧಾರಕ್ಕೆ ಒಪ್ತಾ ಇಲ್ಲ ಅನ್ನುವಂತ ಒಂದು ಮಾತುಗಳನ್ನು ಹೇಳೋದ್ರ ಮುಖಾಂತರ ಸರ್ಕಾರವನ್ನು ಟೀಕಿಸುವಂತದ್ದು. ಮತ್ತೊಂದು ಕಡೆಗೆ ಇನ್ನು ಸದನದ ಹೊರಗೂ ಕೂಡ ಪಕ್ಷದ ಶಾಸಕರು ಅಂದ್ರೆ ಜಂಟಿ ಮೈತ್ರಿ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆದಿರುವಂತದ್ದು. ಮತ್ತೊಂದು ಕಡೆಗೆ ಈ ಸಂಬಂಧವಾಗಿ ಪೃಥ್ವಿರಾಜ್ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸಿಎಂ ಕಾನೂನು ಸಲಹೆಗಾರರು ಆಗಿರ್ತಕ್ಕಂಥ ಎಸ್ ಪಣ್ಣಣ್ಣನವರು ನಮ್ಮ ಜೊತೆ ಜಾಯಿನ್ ಆದ್ರು. ಮಾತನಾಡಿದ್ವಿ ಸರ್, ರಾಜ್ಯಪಾಲರು ಸದನಕ್ಕೆ ಇವತ್ತು ಬರ್ತಾರ ಸರ್? ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರ? ನಿನ್ನೆ ನೀವು ಕೂಡ ಭೇಟಿಯಾಗಿದ್ರಿ. ನಿನ್ನೆ ರಾತ್ರಿ ಕೂಡ ಅವ್ರನ್ನ ಭೇಟಿ ಮಾಡಿದ್ದೀನಿ. ನಾವು ಸಂಪುಟದ ಸಭೆ ತಯಾರು ಮಾಡಿರುವಂತ ಭಾಷಣವನ್ನ ನೀವು ಓದಬೇಕು, ಅದೇ ಸಂವಿಧಾನದ ನಿರ್ದೇಶನ ಅಂತ ಹೇಳುವಂಥದ್ದನ್ನು ಕೂಡ ಅವ್ರು ಮನವರಿಕೆಯನ್ನು ಮಾಡಿದ್ದೇನೆ. ಮತ್ತು ಎಲ್ಲ ತೀರ್ಪುಗಳು, ಕಾನೂನು ಏನು ಹೇಳ್ತದೆ, ಉಚ್ಚ ನ್ಯಾಯಾಲಯ ಹೇಳ್ತದೆ, ಇದೇ ರೀತಿಯಾದಂಥ ಹಿಂದಿನ ಸಂದರ್ಭಗಳಲ್ಲಿ ಯಾವ ರೀತಿ ಲೋಕಸಭೆಯಲ್ಲಾಗಿರುವಂಥ ಚರ್ಚೆ ಇದೆಲ್ಲವನ್ನು ಕೂಡ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀನಿ. ಅವರು ಬಂದು ಭಾಷಣ ಮಾಡ್ತಾರೆ ಅಂತ ಹೇಳುವಂಥ ಪೂರ್ಣ ವಿಶ್ವಾಸ ಇದೆ. ಈಗ ಬೆಳಿಗ್ಗೆ 10:15ಕ್ಕೆ ರಾಜಭವನಕ್ಕೆ ಹೋಗ್ತಾ ಇದ್ದೀನಿ. ಅವರು ಬರ್ತಾರೆ, ಜೊತೆಗೆ ಬರ್ತಾರೆ. ಮತ್ತು
ಭಾಷಣವನ್ನು ಮಾಡ್ತಾರೆ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ. 11ನೇ ಪ್ಯಾರವನ್ನ ತೆಗಿರಿ ಅಂತೇಳಿ ಹೇಳಿ ಸೂಚನೆ ಕೊಟ್ಟಿದ್ರಂತೆ ಸರ್. 11ನೇ ಪ್ಯಾರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಸರ್ ರಾಜ್ಯ ಸರ್ಕಾರ ಆ ಒಂದು ಭಾಷಣ ಪ್ರತಿಯಲ್ಲಿ? 11ನೇ ಪ್ಯಾರ ಅಲ್ಲ, ಪ್ಯಾರ 2ರಿಂದ 11ರವರೆಗೂ ನಾವು ಯಾಕೆ ಮನ್ರೇಗಾ ಕಾನೂನಿನಲ್ಲಿ ಆಗಿದ್ದಂಥ ಲಾಭ ರಾಜ್ಯಕ್ಕೆ, ಅದನ್ನ ಹಿಂದಕ್ಕೆ ಪಡೆಯೋದ್ರಿಂದ ಆಗ್ತಾ ಇರುವಂಥ ನಷ್ಟ, ಮತ್ತೆ ಅದರಿಂದ ಇರುವಂಥ ತೊಡಕುಗಳು, ಮತ್ತೆ ನಮ್ಮಲ್ಲಿರುವಂಥ ಆರ್ಥಿಕವಾದಂಥ ಹೊರೆ, ಇದೆಲ್ಲವನ್ನ ಉಲ್ಲೇಖ ಮಾಡಿದ್ದೀವಿ. ಮತ್ತು ಕೇಂದ್ರ ಸರ್ಕಾರದ ಕೆಲವು ನಿರ್ಧಾರಗಳು ಈಗ ಮಾಡಿರುವಂಥದ್ದು ಅದು ಸರಿಯಾದಂಥ ನಿರ್ಧಾರ ಅಲ್ಲ ಅಂತ ಹೇಳುವಂಥದ್ದನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ವಿ. ಅದರಿಂದ ಅದನ್ನು ಓದಲಿಕ್ಕೆ ಅವರು ತಯಾರಿರಲಿಲ್ಲ. ನಾನು ಇದನ್ನು ಓದಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು. ಆದರೆ ಅದು ರಾಜ್ಯಪಾಲರ ವೈಯಕ್ತಿಕವಾದಂಥ ಭಾಷಣ ಅಥವಾ ವೈಯಕ್ತಿಕವಾದಂಥ ಅಭಿಪ್ರಾಯ ಅಥವಾ ನಿಲುವಲ್ಲ. ಅದು ಸರ್ಕಾರದ ನಿಲುವು, ಸರ್ಕಾರದ ನೀತಿಗಳೇನು, ಮುಂದಕ್ಕೆ ಬರುವಂಥ ದಿನಗಳಲ್ಲಿ ಅವರು ಯಾವ ರೀತಿಯಾದಂಥ ಶಾಸಕಾಂಗ ನಡೆಸ್ತಾರೆ, ಯಾವ ಕಾರ್ಯಕ್ರಮಗಳನ್ನು ಕೊಡ್ತಾರೆ, ಈಗಾಗಿರುವಂಥ ಕಾರ್ಯಕ್ರಮಗಳು ಎಷ್ಟು ಯಶಸ್ಸಾಗಿ ನಡೆದಿದೆ, ಇದನ್ನ ಬರೆದಿರ್ತಾರೆ ಹೊರತು ರಾಜ್ಯಪಾಲರು ತಮ್ಮ ವಿವೇಚನವನ್ನು ಬಳಸಿ ಅದಕ್ಕೆ ಸರಿಪಡಿಸೋದು ತಿದ್ದುವಂಥದ್ದು ಸಾಧಾರಣವಾಗಿ ಆಗೋದಿಲ್ಲ. ಕೆಲವು ಸಣ್ಣ ಪುಟ್ಟವಾದಂಥ ಭಾಷೆ ಬಳಕೆಯಲ್ಲಿ ಇದು ತುಂಬ ಹ್ಯಾರ್ಶ್ ಆಗಿದೆ, ಇದನ್ನು ಬೇರೆ ಥರ ಪದ ಬಳಸಿ ಇದನ್ನು ನಾವು ಅವರ ರಾಜ್ಯಪಾಲರ ಗೌರವಕ್ಕೆ ಧಕ್ಕೆ ಆಗದಂಥ ರೀತಿಯಲ್ಲಿ ನಾವು ಮಾಡ್ಬೋದು, ಸರಿ ಮಾಡ್ಬೋದು. ಆದರೆ ಎಲ್ಲವನ್ನು ತೆಗೆದುಹಾಕಿ ಇಷ್ಟೇ ಇರಲಿ ಅಷ್ಟೇ ರೀತಿ ಅದನ್ನು ಹೇಳಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ವಿಬಿಜಿ ರಾಮ್ಜಿ ಕಾಯ್ದೆಗೆ ರಾಷ್ಟ್ರಪತಿಗಳೇ ಅಂಕಿತ ಹಾಕಿದ್ದಾರೆ. ರಾಷ್ಟ್ರಪತಿಗಳ ಅಂಡರ್ ಅಲ್ಲಿ ಅಧೀನದಲ್ಲಿ ನಾನಿದ್ದಂಥ ಸಂದರ್ಭದಲ್ಲಿ ಈ ಒಂದು ಕಾಯ್ದೆ ವಿರುದ್ಧ ಹೇಗೆ ನಾನು ಭಾಷಣ ಮಾಡೋದು ಅನ್ನುವಂಥದ್ದು ರಾಜ್ಯಪಾಲರ ವಾದ ಅಂತ ಚರ್ಚೆ ಸರ್. ಸಂವಿಧಾನದ ಅಡಿನಲ್ಲಿ ರಾಜ್ಯಪಾಲರ ಜವಾಬ್ದಾರಿ ಏನು? ಯಾರ ಅಧೀನದಲ್ಲಿಲ್ಲ ಅವರು ಪೂರ್ಣವಾಗಿ ಸಂಪುಟ ಸಭೆಯ ಸಲಹೆಯ ಮೇಲೆ ಸಹಕಾರದಂತೆ ಅವ್ರು ನಡ್ಕೋಬೇಕು. ಆನ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್. ಭಾಷಣ ಯಾರು ತಯಾರು ಮಾಡಬೇಕು? ಗವರ್ನರ್ ತಯಾರು ಮಾಡೋಕ್ಕೆ ಸಾಧ್ಯ ಇದೆಯಾ? ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವರು ಆ ರೀತಿಯಾಗಿ ತಿಳ್ಕೊಂಡಿದ್ರೆ ಅದು ಸರಿಯಲ್ಲ ಅಂತ ಹೇಳೋದನ್ನು ಕೂಡ ಅವ್ರ ಮನವರಿಕೆಯನ್ನು ಮಾಡಿದ್ದೀವಿ. ಎರಡನೇದಾಗಿ ರಿಪೀಲ್ ಆಗಿಲ್ಲ, ಮನ್ರೇಗಾ ರಿಪೀಲ್ ಆಗಿಲ್ಲ ಅಂತ ಹೇಳುವಂಥದ್ದು ಒಂದಿತ್ತು. ರಿಪೀಲ್ ಸೆಕ್ಷನ್ 37 ಆಫ್ ದಿ ವಿಬಿಜಿ ರಾಮ್ಜಿ ಕಾನೂನಿನಲ್ಲಿ ಸೆಕ್ಷನ್ 37ನಲ್ಲಿ ಮನ್ರೇಗಾ ಮತ್ತು ಅದರಲ್ಲಿ ಆಗಿರುವಂಥ ಅಧಿನಿಯಮಗಳು, ಅದರಲ್ಲಿ ಆಗಿರುವಂಥ ಸ್ಕೀಮ್ಗಳು ಎಲ್ಲವನ್ನು ಕೂಡ ರಿಪೀಲ್ ಮಾಡಿರ್ತಾರೆ, ಹಿಂದಕ್ಕೆ ಪಡೆದಿರ್ತಾರೆ. ಅದನ್ನು ಅವ್ರ ಗಮನಕ್ಕೆ ತಂದಿದ್ವಿ. ಬಹುಶಃ ಎಲ್ಲ ಸರಿ ಆಗ್ತದೆ, ಅವ್ರು ಬಂದು ಓದ್ತಾರೆ. ಒಂದ್ ವೇಳೆ ರಾಜ್ಯಪಾಲರು ಅಧಿವೇಶನಕ್ಕೆ ಬಾರದೇ ಇದ್ರೆ ಅಥವಾ ಭಾಷಣ ಓದದೇ ಇದ್ರೆ ರಾಜ್ಯ ಸರ್ಕಾರ ಯಾವ ರೀತಿಯ ಕಾನೂನಾತ್ಮಕ ಹೋರಾಟ ಮಾಡಬಹುದು? ಅಲ್ಲ, ಆ ಸಂದರ್ಭ ಬಂದಿಲ್ಲ. ಬಂದಾಗ ನೋಡೋಣ. ಈಗಾಗಲೇ ಮಾನ್ಯ ಅಡ್ವೊಕೇಟ್ ಜನರಲ್ ಅವರು ದೆಹಲಿಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಾರೆ ಅವರು. ಸೊ ಅಂಥ ಸಂದರ್ಭ ಬರೋದಿಲ್ಲ. ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಅದು ಬರೋದಿಲ್ಲ. ಯಾಕಂದರೆ ಯಾವತ್ತೂ ಕೂಡ ಇಲ್ಲ ಈ ಥರ ರಾಜ್ಯಪಾಲರು ಬರಲ್ಲ ಅಂತ ಹೇಳುವಂಥದ್ದು. ಅವರು ಕೂಡ ಹೇಳಿಲ್ಲ ಆ ಥರ ನಾನು ಬರೋದಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿಲ್ಲ ಅವರು. ಅದರಿಂದ ಅವ್ರು ಬರ್ತಾರೆ, ಬಂದೇ ಬರ್ತಾರೆ. ನನಗೂ ಕೂಡ 10 ಕಾಲಕ್ಕೆ ಬನ್ನಿ ಅಂತ ಹೇಳುವಂಥದ್ದನ್ನು ಹೇಳಿ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಹೋಗ್ತಾ ಇದ್ದೆ. ಈಗ ಸಹಜವಾಗಿ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣವನ್ನು ಓದುವಂತದ್ದು ಸಂಪ್ರದಾಯ ವರ್ಷಾರಂಭದ ಮೊದಲ ಅಧಿವೇಶನದಲ್ಲಿ. ಆದ್ರೆ ತಾವರ್ಚಂದ್ ಗೆಹ್ಲೋಟ್ ಅವರು ಇವತ್ತು ಈ ರೀತಿಯಾಗಿ ತಿರಸ್ಕಾರ ಮಾಡೋದಕ್ಕೆ ಸುಯೇಸ್ಗೆ ಆ ಒಂದು ಪದಗಳನ್ನ ತೆಗಿರಿ ಎನ್ನುವಂತ ಡೈರೆಕ್ಷನ್ ಕೊಟ್ಟಿರೋದು ಏಕೆ ಸರ್? ಯಾವ ರೀತಿ ನೀವು ನೋಡ್ತೀರಾ ಅಂತ ಈ ಒಂದು ಪ್ರಕ್ರಿಯೆನ? ಅಲ್ಲಲ್ಲ, ನಾನು ಈಗ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಸರಿಯಲ್ಲ. ಯಾಕಂದ್ರೆ ನಾನು ಕೂಡ ರಾಜ್ಯಪಾಲರ ಹತ್ರ ಹೋಗ್ತಾ ಇರೋದ್ರಿಂದ ಅದರ ಬಗ್ಗೆ ನಾನು ಟೀಕೆ ಟಿಪ್ಪಣಿಗಳು ಮಾಡುವಂಥದ್ದು, ಆ ಥರ ವಿಶ್ಲೇಷಣೆ ಮಾಡುವಂಥದ್ದು ಸರಿಯಾದ ಸಂದರ್ಭ ಅಲ್ಲ. ಅವ್ರು ಯಾವ ರೀತಿ ನಡ್ಕೊಳ್ತಾರೆ ಅಂತ ನೋಡಿ ಅದ್ರ ಬಗ್ಗೆ ನಾವು ಮಾತಾಡ್ಬೋದು. ಆದರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಬೆಳಗ್ಗೆ ಕೂಡ ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದೀನಿ. ಪೂರ್ಣವಾದಂಥ ವಿಶ್ವಾಸ ಇದೆ. ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರ್ತಾರೆ. ಜಂಟಿ ಅಧಿವೇಶನದಲ್ಲಿ ಭಾಷಣವನ್ನ ನಾವು ನೀಡಿರುವಂತೆ. ಇನ್ನ ಗವರ್ನರ್ ಪ್ರಮುಖವಾಗಿ ಭಾಷಣ ಮಾಡ್ದಲೇ ಇದ್ರೆ ಆ ಕಲಾಪನೆ ಅನರ್ಹ ಆಗುವಂತ ಸಾಧ್ಯತೆ ಇದೆ. ಇನ್ನ ಬಂದು ಭಾಷಣದಲ್ಲಿ ಅವರು ಏನ್ ಆಕ್ಷೇಪ ವ್ಯಕ್ತಪಡಿಸಿದಂತ ಪದಗಳನ್ನ ಉಪಯೋಗ ಮಾಡದೇ ಇದ್ರೆ, ಅಂದ್ರೆ ಅದ ಭಾಷಣವನ್ನ ಮಾಡದೇ ಇದ್ರೆ ಏನಾಗುತ್ತೆ, ಕಾನ್ನಲ್ಲಿ ಯಾವ್ಯಾವ ರೀತಿಯಾಗಿ ತೊಡಕುಗಳು ಎದುರಾಗುತ್ತೆ, ಅವ್ರ ಮುಂದಿರುವಂತ ಆಪ್ಷನ್ಸ್ ಏನು, ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ.